ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಠಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಶೇಷ ರಾಜಕೀಯ, ಸಾಮಾಜಿಕ, ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಬಸವಕಲ್ಯಾಣ ತಾಲೂಕಿನ ಹಿರೇನಾಗಾಂವ್ ಗ್ರಾಮದ ಟೋಕ್ರಿ ಕೋಲಿ ಸಮಾಜದ ಯುವ ಮುಖಂಡ ಹಾಗೂ ಬಸವಕಲ್ಯಾಣ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯ ಪ್ರಕಾಶ್ ಬಾಬು ನಾಗುರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾವಾಗ ಸ್ಥಾನಮಾನ, ಬೆಲೆ, ನ್ಯಾಯ ಸಿಗುತ್ತದೆ ಎಂದು ಪ್ರಶ್ನಿಸಿ ಇನ್ನೆಷ್ಟು ವರ್ಷಗಳ ಕಾಲ ಜೈಕಾರ ಹಾಕುತ್ತಾ ಸಣ್ಣ ಪುಟ್ಟ ಕೆಲಸಗಳಿಗೆ ಮಾತ್ರ ಪಕ್ಷದ ಮುಖಂಡರು ಹಾಗೂ ಪ್ರಮುಖರು ನಿಷ್ಠಾವಂತರಿಗೆ ಯಾವಾಗ ನ್ಯಾಯ ಕೊಡಿಸುವರೆಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಬಸವಕಲ್ಯಾಣ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯರಾಗಿರುವ ಟೋಕ್ರಿ ಕೋಲಿ ಸಮಾಜದ ಯುವ ಮುಖಂಡ ಹೇಳುವುದೇನೆಂದರೆ, ಇನ್ನೆಷ್ಟು ದಿನ ಬಸವಕಲ್ಯಾಣ ತಾಲೂಕಿನ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮೂಲೆ ಗುಂಪಾಗಿ ಕೊಳೆಯಬೇಕು ಎಂಬುದೇ ಗೊತ್ತಾಗುತ್ತಿಲ್ಲ. ಬರೀ ಜೈಕಾರ ಕೂಗುತ್ತಾ ಜನ ಸೇರಿಸಲು ಮತ್ತು ಸಣ್ಣ ಪುಟ್ಟ ಚಿಲ್ಲರೆ ಕೆಲಸಗಳಿಗೆ ಸೀಮಿತ ಮಾಡಿಕೊಂಡಿರುವ ಕೆಲವರು ನಿಷ್ಠಾವಂತ ಕಾರ್ಯಕರ್ತರ ಕೌಶಲ್ಯತೆಗಳನ್ನು ಅರಿಯದೆ ಅವರವರ ಪ್ರತಿಷ್ಠೆಗಳಿಗೆ ಬಳಸಿಕೊಳ್ಳುತ್ತಿರುವ ಕಾರ್ಯಗಳು ಮಾತ್ರ ಬಹಳ ಜೋರಾಗಿಯೇ ನಡೆದಿವೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ. ಪಕ್ಷದ ಧ್ವಜವನ್ನು ನಮ್ಮ ಆತ್ಮಗೌರವ ಹಾಗೂ ನಮ್ಮ ಸಮ್ಮಾನದ ಪ್ರತಿಷ್ಠೆ ಎಂದು ದಿನಾಲೂ ಪ್ರತಿಪಕ್ಷದವರ ಜೊತೆ ಹೋರಾಡಿ ಕಾಂಗ್ರೆಸ್ ಪಕ್ಷ ಮತ್ತು ಪಕ್ಷದ ವರಿಷ್ಠರ ವಿಚಾರಧಾರೆ, ಸಿದ್ಧಾಂತಗಳನ್ನು ಬದುಕಿಸಲು ಹಗಲಿರುಳು ಪ್ರಯತ್ನಿಸುತ್ತಿರುವ ನಮಗೆ ನ್ಯಾಯ ಸಿಗುವುದು ಬಹುತೇಕ ಕಾಣಿಸುತ್ತಿಲ್ಲ ಯಾಕೆ ಎಂದು ಪ್ರಕಾಶ್ ಬಾಬು ನಾಗುರೆ ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ಹಾಗಾದರೆ ಪಕ್ಷಕ್ಕೆ ವಿದಾಯ ಹೇಳುವ ಸಮಯ ಬಹುಶಃ ಸನ್ನಿಹಿತವಾಗಿದೆ ಎಂದು ಅನಿಸುತ್ತಿದೆಯಾ ಎಂದು ಮಾಧ್ಯಮದ ಮೂಲಕ ಅವರಿಗವರೇ ಕೇಳಿಕೊಳ್ಳುವ ಪ್ರಕಾಶ್ ನಾಗುರೆ, ಬರೀ ಸುಳ್ಳು ಭರವಸೆಗಳ ನಿರೀಕ್ಷೆಯಲ್ಲಿ ಕಾದು ಕುಳಿತರೆ ನಮ್ಮ ಭವಿಷ್ಯ ಅಂಧಕಾರದ ಹಾದಿ ಹಿಡಿಯುವುದು ಖಚಿತ. ರಾಜಕೀಯ ರಂಗದಲ್ಲಿ ಜನಸೇವೆ ಮಾಡುವ ಉದ್ದೇಶ, ಸಮಾಜ ಸುಧಾರಣೆ ಮಾಡಬೇಕು ಎಂದು ಆತುರ, ಹಂಬಲದಿಂದ ರಾಜಕಾರಣಕ್ಕೆ ಬಂದ ನಮಗೆ ಸರಿಯಾದ ಪ್ಲಾಟ್ಫಾರಂ ಸಿಗದಿದ್ದರೆ ಅಂತಹ ಸ್ಥಳದಿಂದ ದೂರ ಇರುವುದೇ ಲೇಸಾಗಿದೆ ಎಂದು ಸ್ಪಷ್ಟ ಹಾಗೂ ಯುವ ಚೈತನ್ಯದ ಕನಸು, ಗುರಿ, ಆಶಯ ಕೊಚ್ಚಿಕೊಂಡು ಹೋಗದಿರಲಿ, ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಪ್ರಮುಖ ರಾಜಕೀಯ ಕುತಂತ್ರಿಗಳಿಂದ ಯುವ ಜನಾಂಗ ಬಲಿಯಾಗದಿರಲಿ ಎಂದು ಜಾಗೃತಗೊಂಡು ಯುವ ಜನಾಂಗಕ್ಕೆ ಒಂದು ಹೊಸ ಸಂದೇಶವನ್ನು ನೀಡಲು ನಮ್ಮ ವೀರ ಸಂಕಲ್ಪ ಮೀಡಿಯಾದೊಂದಿಗೆ ಮನಬಿಚ್ಚಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಹಿರೇನಾಗಾಂವ್ ಗ್ರಾಮದ ಯುವ ಮುಖಂಡ ಪ್ರಕಾಶ್ ನಾಗುರೆ ಅವರು. ಐ ಥಿಂಕ್ ಇಟ್ಸ್ ಎ ಟೈಮ್ ಟು ಕ್ವಿಟ್ ಅಂದ ಹಾಗೆ ಪಕ್ಷಕ್ಕಾಗಿ ನಾನು ನನ್ನ 10 ವರ್ಷದ ಸಮಯ ನೀಡಿದ್ದು ನನ್ನ ಭಾಗ್ಯ ಎಂದು ತಿಳಿದು ನನ್ನ ಭವಿಷ್ಯ ರೂಪಿಸಿಕೊಳ್ಳಲು ನನ್ನ ಮಾರ್ಗ ಹುಡುಕಿಕೊಳ್ಳುವುದು ಉತ್ತಮ ಎಂದು ಭಾವಿಸುತ್ತೇನೆ ಎಂದಿರುವ ಪ್ರಕಾಶ್ ನಾಗುರೆ ಅವರ ಮುಂದಿನ ನಡೆ ಯಾವ ಪಕ್ಷದ ಕಡೆ ಎಂಬುದೇ ಕುತೂಹಲಕಾರಿ ಸಂಗತಿ ಒಂದೆಡೆಯಾದರೆ, ಇನ್ನು ಕಾಂಗ್ರೆಸ್ ಪಕ್ಷ ಇಂತಹ ಯುವ ಮುಖಂಡರನ್ನು ಉಳಿಸಿಕೊಂಡು ಇವರಂಥ ಅನೇಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಬಲಪಡಿಸಲು ಬಸವಕಲ್ಯಾಣ ಕಾಂಗ್ರೆಸ್ ಹಿರಿಯ ಮುಖಂಡರಿಗೆ ಇವರ ಜರೂರತ್ತು ಇದೆಯಾ ಇಲ್ಲವಾ ಎಂದು ಕಾದು ನೋಡಬೇಕಾಗಿದೆ. ಇಂತಹ ಅದೆಷ್ಟೋ ಯುವ ಜನಾಂಗ ನಿರ್ಲಕ್ಷ್ಯಕ್ಕೊಳಗಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿರುವ ಕೆಲವರ ಸ್ವಾರ್ಥಪರತೆಗೆ ಬೇಸರಿಸುತ್ತಾರೆ ಎಂಬುದಕ್ಕೆ ಇದೊಂದು ತಾಜಾ ನಿದರ್ಶನವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ.